ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರೀಶ್ ಗೋಪಾಲ್, ಚೀಫ್ ಕನ್ಸಲ್ಟೆಂಟ್ ಸತ್ವಬಿಂದು ಆಯುರ್ವೇದ ಕ್ಲಿನಿಕ್ ಬೆಂಗಳೂರು. ಇವತ್ತಿನ ಟಾಪಿಕ್ ಬಂದು ರೈನೈಟಿಸ್. ಇದೊಂದು ಬರ್ನಿಂಗ್ ಡಿಸೀಸ್. ಬೆಂಗಳೂರು ಅಂತ ಸಿಟೀಸಲ್ಲಿ ಈ ಒಂದು ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ. ಪೇಷಂಟ್ಸ್ ಬಂದು ಹೇಳ್ತಾರೆ, ಸರ್ ಬೆಳಗ್ಗೆ ಎದ್ದಿದ ತಕ್ಷಣ 20-30 ಸರಿ ಸ್ನೀಸಿಂಗ್ ಬರುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮೂಗಿಂದ ನೀರು ಸೋರ್ತಾನೆ ಇರುತ್ತೆ, 5-6 ಕರ್ಚೀಫ್ ಯೂಸ್ ಮಾಡಬೇಕು ಅಂತ. ರಾತ್ರಿ ಮಲ್ಕೊಳ್ಳುವಾಗ ಸಿವಿಯರ್ ನೋಸ್ ಬ್ಲಾಕ್ ಆಗುತ್ತೆ ಸರ್, ಏನು ಮಾಡಿದ್ರೂ ಕಡಿಮೆ ಆಗಲ್ಲ, ನಿದ್ದೆನೂ ಬರಲ್ಲ ಅಂತ ಹೇಳ್ತಾರೆ. ಸೊ ಇದು ಏನು ಇದು ಕಂಡೀಷನ್ ಅಂತ ಕೇಳಿದ್ರೆ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತಾರೆ. ಈ ಒಂದು ಅಲರ್ಜಿ ಒಂದು ಫುಡ್ ಅಲರ್ಜಿಯಿಂದನೂ ಬರ್ಬೋದು, ಡಸ್ಟಿಂದನೂ ಬರ್ಬೋದು, ಅಥವಾ ಒಂದು ಪೋಲನ್ನಿಂದನೂ ಬರ್ಬೋದು. ಬಟ್ ಎಲ್ಲರೂ ಗೊತ್ತಿರೋ ಹಾಗೆ ಇದೊಂದು ಬರೀ ಅಲರ್ಜಿಕ್ ರೈನೈಟಿಸ್ ಅಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದು ಕಾರಣ ಇದೆ. ಆ ಕಾರಣ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ಕಾರಣ ಏನು ಅನ್ನೋ ವಿಚಾರ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೀವು ಫಾಲೋ ಮಾಡಿ, ಲೈಕ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ. ಧನ್ಯವಾದಗಳು.